ಹಾಯ್ ಹೆಲೋ ಎಲ್ರಿಗೂ ಹರಟೆ ಆಡಲ್ಗೆ ಸುಸ್ವಾಗತ. ನಮ್ದೆಲ್ಲ ಆಲ್ಮೋಸ್ಟ್ IPL 9 ಟೀಮ್ದು ಪ್ರಿವ್ಯೂ ಆಗಿದೆ. ಆ ಕಡೆ ವೆಂಕಿ ಮತ್ತೆ ಕಾರ್ತಿಕ್ ಮುಗಿಸಿದ್ದಾರೆ. ಇದು ಲಾಸ್ಟ್ ಟೀಮ್ LSG ಒಂದು ಉಳ್ಕೊಂಡಿದೆ. ಸೊ LSG ಒಂದು ಟೀಮ್ ಪ್ರಿವ್ಯೂ IPL 2026 ಮಾಡಕ್ಕೆ ನನ್ನ ಜೊತೆ ಶ್ರೇಯಸ್ ಬಂದಿದ್ದಾನೆ. ಆ ಇದೊಂಥರ ಈ ಟೀಮ್ ಲಾಸ್ಟ್ ಇಯರ್ ಪಂಚಿಂಗ್ ಅಬೌವ್ ದ ವೇಟ್ಸ್ ಅಂತಾನೆ ಹೇಳ್ಬೇಕು. ಅವ್ರ ಬೌಲಿಂಗ್ ಡಿಪಾರ್ಟ್ಮೆಂಟ್ ಒಂಥರ ಮೆಡಿಕಲ್ ವಾರ್ಡ್ ಆಗಿತ್ತು. ಎಲ್ಲಾರು ಇಂಜುರಿ ಆಗಿದ್ರು. ಮಯಾಂಕ್ ಯಾದವ್ ಆಗಿರ್ಲಿ, ಮೋಷಿನ್ ಖಾನ್ ಆಗಿರ್ಲಿ, ಆವೇಶ್ ಖಾನ್ ಆಗಿರ್ಲಿ, ಆಕಾಶ್ ದೀಪ್ ಇದ್ರು, ಅವ್ರು ಇಂಜುರಿ ಆಗಿದ್ರು. ಸೊ ತುಂಬಾ ಕಷ್ಟಪಟ್ಟಿದ್ರು ಬೌಲಿಂಗ್ ಫ್ರಂಟ್ ಅಲ್ಲಿ. ಬಟ್ ಟಾಪ್ ದ ಆರ್ಡರ್ ಮಾರ್ಕ್ರಮ್, ಮಿಚೆಲ್ ಮಾರ್ಷ್, ಪೂರನ್ ತುಂಬಾನೇ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು ಲಾಸ್ಟ್ ಇಯರ್. ಅಂಡ್ ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್ ಸಿಕ್ಸ್ತ್ ಏನೋ ಫಿನಿಶ್ ಮಾಡ್ತಾರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ, ಸಿಕ್ಸ್ತ್ ಆರ್ ಸೆವೆಂತ್. I think it was very good performance from them, given how the season went in front bowling front. Let's see the squad for this year and ಹೇಗಾಯ್ತು ಆಕ್ಷನ್ ಅಂತ ಒಂದ್ಸಲ ಬ್ರೀಫ್ ಆಗಿ ಹೇಳ್ತೀವಿ. Starting with batters, Shaggy. ಸೊ ಬ್ಯಾಟಿಂಗ್ ಅಲ್ಲಿ ಅವ್ರು ಏನ್ ಅಷ್ಟೊಂದು ವರ್ಕ್ ಮಾಡ್ಬೇಕಾಗಿರ್ಲಿಲ್ಲ ಮಗ, ಬಿಕಾಸ್ ವಿಕೆಟ್ ಕೀಪರ್ಸ್ ಅನ್ನ ನೋಡಿದ್ರೆ ಆಲ್ರೆಡಿ ಪಂತ್ ಪೂರನ್ ಇದ್ರು. ಬಟ್ ದೇ ಸ್ಟಿಲ್ ಗಾಟ್ ಜಾಸ್ ಇಂಗ್ಲಿಷ್ ಅವ್ರದ್ದು ದೊಡ್ಡ ಸೀನೆ ಆಯ್ತು. ಪಂಜಾಬ್ಗೆ ಅವ್ರು ಆಡಲ್ಲ ಅಂತಂದ್ರು, ಆಮೇಲೆ ಇಲ್ಲಿ ನೋಡಿದ್ರೆ ಆಡ್ತೀವಿ ಅಂತ ಇದಾರೆ. ಅಂಡ್ ದೇ ಆಲ್ಸೋ ಪೇಡ್ ಹ್ಯೂಜ್ ಅಮೌಂಟ್ ಫಾರ್ ಹಿಮ್ ಆಸ್ ವೆಲ್. ಸೊ ಗೊತ್ತಿಲ್ಲ ಯಾವ ತರ ಅದು ಲ್ಯಾಂಗರ್ ಕೋಟ ವೆಸ್ಟರ್ನ್ ಆಸ್ಟ್ರೇಲಿಯಾ ಲವ್. ಅದೆಲ್ಲೋ ಹೇಳಿರ್ತಾನೆ ಸ್ಪೆಷಲ್ ಆಗಿ ಲ್ಯಾಂಗರ್ಗೆ, ನಾನು ಅವ್ರಿಗೆ ಹಂಗೆ ಹೇಳಿದೀನಿ ಏಪ್ರಿಲ್ ಅಲ್ಲೇ ಬಂದ್ಬಿಡ್ತೀನಿ ಅಂತ. ಅದಕ್ಕೆ ಮೋಸ್ಟ್ಲಿ 7-8 ಮಾಡ್ತಾನೆ ಅಂತ ಇದೆ ಸದ್ಯಕ್ಕೆ. ಪಾಪ ಮದ್ವೆಗೆ ಹೋಗಿದಾರ ಅವ್ರ ಮದ್ವೆಗೆ ಜಾಶ್ ಇಂಗ್ಲಿಷ್. ಸೊ ಬೇಗ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂಡ್ ಆ ಮಿಡಲ್ ಆರ್ಡರ್ ಅಲ್ಲಿ ನಾವು ನಮ್ ಪ್ರಾಬಬಲ್ 12 ನೋಡಿದಾಗ ಗೊತ್ತಾಗತ್ತೆ ನಿಮ್ಗೆ ಆ 5, 6, 7 ಸ್ಲಾಟ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅವರು ಅಂತ. ಬಟ್ ಇನಿಷಿಯಲ್ ಫ್ಯೂ ಗೇಮ್ಸ್ ಅವ್ರು ಇರಲ್ಲ. ಹೌದು, ಅದೇ ಮಗ ನಿಜ. ಅವ್ರು ಫಸ್ಟ್ ಫ್ಯೂ ಗೇಮ್ಸ್ ಆಡ್ತಿಲ್ಲ. ಬಟ್ ನೀನ್ ಬೌಲಿಂಗ್ ಬಗ್ಗೆ ಟಚ್ ಮಾಡಿದೆ, ನಾನು ಅವ್ರ ಬಗ್ಗೆನೇ ಮಾತಾಡಕ್ ಇಷ್ಟಪಡ್ತೀನಿ. ನೀನು ಲಾಸ್ಟ್ ಇಯರ್ ಬರೀ ಇಂಜುರಿ ಪ್ರೋನ್ಗಳಿದ್ರು ಅಂತಂದ್ರೆ ಐ ಡೋಂಟ್ ಸಿ ಎನಿ ಡಿಫ್ರೆನ್ಸ್ ದಿಸ್ ಟೈಮ್, ಬಿಕಾಸ್ ಅದೇ ರಿಪೀಟ್ ಆಗ್ತಿದೆ. ಇವ್ರನ್ನ ಯಾರನ್ನ ಆಕಾಶ್ ದೀಪ್ ಅವ್ರನ್ನ ಬಿಡ್ತಾರೆ, ಬಟ್ ಅಗೇನ್ ಮೊಹಮ್ಮದ್ ಶಮೀನ್ ಕರ್ಕೊಂಡ್ ಬರ್ತಾರೆ. ಮೊಹಮ್ಮದ್ ಶಮಿ ಕೂಡ ಫುಲ್ ಇಂಜುರಿ ಇಲ್ಲ ಮುಗಿಸ್ಕೊಂಡು, ಬಟ್ ಈಸ್ ಪ್ಲೇಯಿಂಗ್ ವೆಲ್. ಎಸ್ ಪ್ಲೇಡ್ ಫ್ಯೂ ರಂಜಿ ಮ್ಯಾಚಸ್, ಮ್ಯಾಟ್ ಆಡ್ತಾರೆ. ಅಂಡ್ ಎಸ್ ಪರ್ಫಾರ್ಮ್ ರಿಯಲಿ ವೆಲ್ ದೇರ್. ಅವ್ರ ಏನ್ ಪರ್ಫಾರ್ಮ್ ಮಾಡಿಲ್ಲ ಅಂತಲ್ಲ. ಅಂಡ್ ಆಲ್ಸೋ ಅವರು LSG ಗೆ ಬೌಲಿಂಗ್ ಕೋಚ್ ಆಗಿ ಬರೋ ತರುಣ್ ಇದ್ದಾರೆ. ಸೊ ಅಲ್ಲಿ ಅವರ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ನೋಡಿದ್ರೆ ಯಾವ ತರ ಅವರು ಪ್ರೆಪ್ ಮಾಡ್ತಿದ್ದಾರೆ, ಯಾವ ತರ ಅವ್ರನ್ನ ಲೀಡರ್ ಆಗಿ ನೋಡ್ತಿದಾರೆ ಲೈನ್ ಅಪ್ ಅಲ್ಲಿ ಅಂತ ಗೊತ್ತಾಗ್ತಿದೆ. ಸೊ ಎಸ್ ಹೌದು, ಮೊಹಮ್ಮದ್ ಶಮಿ ಜೊತೆ ಈ ಸತಿ ಮಯಾಂಕ್ ಯಾದವ್ ಮತ್ತೆ ಮೋಸಿನ್ ಖಾನ್ ಅವರು ಸ್ಟಾರ್ಟ್ ಮಾಡೋದ್ ನೋಡ್ಬೋದು ನಾವು, ಅಲಾಂಗ್ ವಿತ್ ನಾಕಿಯಾ. ಸೊ ಅಗೇನ್ ಅವ್ರು ಕೂಡ ಇಂಜುರಿ ಪ್ರೋನೇನೆ. ಐ ಡೋಂಟ್ ನೋ ಹೌ ವೆಲ್ ಹೀಲ್ ಪರ್ಫಾರ್ಮ್ ಅಂತ. ಬಟ್ ಸೊ ಇಷ್ಟೇ, ಅವ್ರದ್ದು ಆಪ್ಷನ್ ತುಂಬಾ ಮಿನಿಮಲ್ ಆಗಿತ್ತು. ದೇ ಬ್ರಿಂಗ್ ಇನ್ ಶಮಿ ಥ್ರೂ ಟ್ರೇಡ್ ಅಂಡ್ ಅರ್ಜುನ್ ತೆಂಡೂಲ್ಕರ್ ಅವ್ರನ್ನ ಕೂಡ ಟ್ರೇಡ್ ಅಲ್ಲಿ ಬರ್ತಾರೆ. ಎಸ್, ಕಮಿಂಗ್ ಟು ಹಸರಂಗ ಅಗೇನ್. ಹಸರಂಗ ಅವರು ಆಡಲ್ಲ, ಇನ್ನ NOC ಸಿಕ್ಕಿಲ್ಲ ಅವ್ರಿಗೆ. ಸೊ ಏನಾಗತ್ತೆ ಅಂತ ಗೊತ್ತಿಲ್ಲ. ಬಟ್ ಆಲ್ರೆಡಿ ಅವರು ಗುಡ್ಕೇಶ್ ಮೋಟಿನ ರಿಸರ್ವ್ ಅಂತಾನೋ ಅಥವಾ ರಿಪ್ಲೇಸ್ಮೆಂಟ್ ಆಗೋ ತಗೊಂಡ್ಬಂದಿದ್ದಾರೆ. ಅದು ಅಫಿಷಿಯಲ್ ಆಗಿ ಹೇಳಿಲ್ಲ, ಎಲ್ಲ ಅರ್ಧಂಬರ್ಧ ಇದೆ. ಅದು ಫುಲ್ ಅಫಿಷಿಯಲ್ ಆಗಿ ಎಲ್ಲೂ ಅವ್ರು ಅನೌನ್ಸ್ ಮಾಡಿಲ್ಲ. ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲಾಗ್ಲಿ, ಟ್ವಿಟರ್ ಆಗ್ಲಿ ಎಲ್ಲೂ ಕಾಲ್ ಮಾಡಿಲ್ಲ ಅವ್ರನ್ನ. ನೋಡೋಣ ಯಾವ ತರ ಅವ್ರು ಫಸ್ಟ್ ಮ್ಯಾಚ್ ಗೆ ಯಾವ ತರ ಪ್ಲೇಯಿಂಗ್ 11 ಕರ್ಕೊಂಡ್ ಬರ್ತಾರೆ. ಅವಾಗ್ಲೇ ನಮಗೂ ಗೊತ್ತಾಗೋದು ಅವ್ರದ್ದು ಏನ್ ನಡೀತಿದೆ ಅಂತ. ಸೊ ಆಸ್ ಐ ಸೈಡ್, ಆಕ್ಷನ್ ಅಲ್ಲಿ ಅವ್ರಿಗೆ ಏನು ತುಂಬಾ ಮಾಡಕ್ ಇರ್ಲಿಲ್ಲ. ಬಟ್ ದೇವ್ ಗಾಟ್ ದ ಬೆಸ್ಟ್ ಔಟ್ ಆಫ್ ವಾಟ್ ಎವರ್ ದೇ ಕುಡ್ ಡೂ ಅಂತ ಅನ್ಸುತ್ತೆ. ಶಮಿ ಮತ್ತೆ ಅರ್ಜುನ್ ತೆಂಡೂಲ್ಕರ್ನ ಟ್ರೇಡ್ ಮಾಡ್ಕೊಂತಾರೆ. ಬಟ್ ದೇ ವೆಂಟ್ ಬಿಗ್ ಫಾರ್ ಹಸರಂಗ. ಬಟ್ ಸ್ಯಾಡ್ಲಿ ಹಿ ವೋಂಟ್ ಬಿ ಪ್ಲೇಯಿಂಗ್. ಜಾಸ್ ಇಂಗ್ಲಿಷ್ ಅವ್ರು ಕೂಡ ಎಷ್ಟು ಮ್ಯಾಚ್ ಆಡ್ತಾರೆ ಅಂತ ನಮ್ಗಿನ್ನ ಅವ್ರಿಗೆ ಇನ್ನ ಕ್ಲಾರಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು ಅದ್ರ ಬಗ್ಗೆನೂ. ಸೊ ನೋಡೋಣ ಬನ್ನಿ ಅವ್ರದ್ದು ಪ್ಲೇಯಿಂಗ್ 12 ಯಾವ ತರ ಇರತ್ತೆ ಅಂತ ಅಂದ್ಬಿಟ್ಟು. ಸೊ ಆಶು, ಅಗೇನ್ ವಿ ಆಲ್ ನೋ ದಟ್ ಅವ್ರ ಟಾಪ್ 3 ಫಿಕ್ಸ್ ಆಗಿದೆ. ಮೇ ಬಿ ಪಂತ್ 3, ಪುರಾನ್ 4 ಬರ್ಬೋದು. ಅಗೇನ್ ಇಟ್ ವಿಲ್ ಬಿ ಅ ಕ್ಯಾಪ್ಟನ್ಸ್ ಕಾಲ್. ನೋಡೋಣ ಅವ್ರು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ. ಅವ್ರ ಇಂಡಿಯನ್ ಟೀಮ್ ಗೆ ಮತ್ತೆ ಬರ್ಬೇಕು ಅಂದ್ರೆ ಯಾವ ತರ ಪ್ಲಾನ್ ಮಾಡ್ಕೊಂತಾರೆ. ಬಿಕಾಸ್ ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ನಾವು ನೋಡಿದಾಗ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ದಾಗ ಹಿ ಪ್ರಿಫರ್ಡ್ ಪಂತ್ ಪ್ಲೇಯಿಂಗ್ ಎಟ್ ನಂಬರ್ 3. ಸೊ ಅದಾದ್ಮೇಲೆ ಅವ್ರು ಮತ್ತೆ T20 ಕಪ್ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಆಡೋದೇ ಇಲ್ಲ. ಸೊ ಇಫ್ ಹಿ ವಾಂಟ್ಸ್ ಟು ಕಮ್ ಬ್ಯಾಕ್, ಅವ್ರು ಯಾವ ತರ ಪ್ಲಾನ್ ಮಾಡ್ತಾರೆ ಅನ್ನೋದು ಕೂಡ ಅವ್ರ ತಲೆಯಲ್ಲಿ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಕೀಪಿಂಗ್ ದಟ್ ಪಾಯಿಂಟ್ ಇನ್ ಹೆಡ್, ಅವ್ರು ಮೇ ಬಿ 3 ಆಡ್ಬೋದು ಅಂತ ನನಗನ್ನಿಸ್ತಿದೆ. ಸೊ ಮಿಡಲ್ ಆರ್ಡರ್ ನೀನ್ ಅಲ್ಲಿಂದ ಶುರು ಮಾಡು ಮಗ. ಮಿಡಲ್ ಆರ್ಡರ್ ತುಂಬಾ ಥಿನ್ ಇದೆ. ಇಲ್ಲೇ ಆ ಜಾಶ್ ಇಂಗ್ಲಿಷ್ ಫ್ಯಾಕ್ಟರ್ ಆಕ್ಚುಲಿ ಇಂಪಾರ್ಟೆಂಟ್. ನಂಬರ್ 5 ಬಂದ್ರೆ ಅವರು ಇನ್ಫ್ಯಾಕ್ಟ್ ಇಂಗ್ಲಿಷ್ ಟಾಪ್ ಆರ್ಡರ್ ಅಲ್ಲೂ ಚೆನ್ನಾಗ್ ಆಡ್ತಾರೆ. ಬಟ್ ಇಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ವಿಲ್ ಬಿ ಸ್ಲಾಟೆಡ್ ಇನ್ ಅಟ್ ನಂಬರ್ 5 ಆರ್ ಮೋಸ್ಟ್ಲಿ ನಂಬರ್ 5 ವೆನ್ ಹಿ ಕಮ್ಸ್ ಬ್ಯಾಕ್. ಅವಾಗ 4 ಓವರ್ಸಸ್ ಬ್ಯಾಟರ್ ಇಂದ ಆಡಿದ್ರು ಅದೊಂಥರ ಸಾಲಿಡ್ ಲೈನ್ ಅಪ್ ತರ ಕಾಣುತ್ತೆ. ನೀವ್ ಮುಂಚೆ ಹೇಳ್ತಿದ್ದಂಗೆ ಆ ಟಾಪ್ 5, ಟಾಪ್ 6 ಎಲ್ಲಾ ಟೀಮ್ದು ಹೇಗ್ ಸ್ಟ್ರಾಂಗ್ ಇದೆ, ಇದು ಹಂಗೆ ಕಾಣುತ್ತೆ ಅವಾಗ ವಿತ್ ಜಾಸ್ ಇಂಗ್ಲಿಷ್ ಕಮಿಂಗ್ ಅಟ್ ನಂಬರ್ 5. ಬಟ್ ಆಸ್ ಆಫ್ ನಾವು ಅವ್ರು ಇಲ್ದೇ ಇರೋದ್ರಿಂದ ಅದು 5, 6, 7 ಸ್ಲಾಟ್ ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ಡ್ ಅನ್ಕ್ಯಾಪ್ಡ್ ಇಂಡಿಯನ್ಸ್ ಇರೋದ್ರಿಂದ, ಆಲ್ದೋ ಬಡೋನಿ ಅಂಡ್ ಕುಲಕರ್ಣಿ ಹ್ಯಾಡ್ ಎ ವೆರಿ ಗುಡ್ ಸ್ಮ್ಯಾಟ್ ಇನ್ 2025.
ದೇ ಆರ್ ಸ್ಟಿಲ್ ಅನ್ಕ್ಯಾಪ್ಡ್ ಅಂಡ್ ಅಂಡರ್ ದ ಪ್ರೆಷರ್ ಎಷ್ಟು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಸೊ ಅಲ್ಲಿ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು ಮಿಡಲ್ ಅಂಡ್ ಲೋವರ್ ಮಿಡಲ್ ಆರ್ಡರ್ ಅಲ್ಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ಯಾಟ್ ಅಂಡ್ ಸ್ಟ್ರೆಂಥನ್ ಮಾಡಕ್ಕೆ ಹರ್ಷಿನ್ ಕುಲಕರ್ಣಿ ತಗೊಂಡ್ಬರೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಆಲ್ದೋ ಈವನ್ ಹಿ ಇಸ್ ಅ ಟಾಪ್ ಆರ್ಡರ್ ಪ್ಲೇಯರ್ ಫಾರ್ ಮಹಾರಾಷ್ಟ್ರ, ಬಟ್ ಹಿ ಕ್ಯಾನ್ ಟಾಂಕ್ ದ ಬಾಲ್ ಅ ಲಾಂಗ್ ವೇ ಅಂಡ್ ಹಿ ಕ್ಯಾನ್ ಗಿವ್ ಯು ಸಮ್ ಆಫ್ ದ ಬೌಲಿಂಗ್ ಆಲ್ಸೋ. ಸೊ ದಟ್ ಆಲ್ರೌಂಡರ್ 6, 7, 8 ಅಲ್ಲೆಲ್ಲ ಬರೋ ಆಲ್ರೌಂಡರ್ಸ್ ಹ್ಯಾವ್ ಟು ಫಿಲ್ ಇನ್ ಫ್ಯೂ ಓವರ್ಸ್ ಅಂಡ್ ಆಲ್ಸೋ ಗಿವ್ ದಟ್ 10 ಬಾಲ್ 20, 13 ಬಾಲ್ 15, 13 ಬಾಲ್ 30 ಆ ತರ ಒಂದು ಇಂಪಾರ್ಟೆಂಟ್ ಕ್ಯಾಮಿಯೋಸ್ ಬೇಕಾಗುತ್ತೆ. ನಿಜ. ಅಂಡ್ ಆಲ್ಸೋ ಈ ವರ್ಷ ಅಬ್ದುಲ್ ಸಮಾದ್ ಅಂಡ್ ಆಯುಷ್ ಬಡೋನಿಗೆ ಪ್ರಾಬಬ್ಲಿ ಒನ್ ಆಫ್ ದ ಹೈಯೆಸ್ಟ್ ಲೈಕ್ ಅವ್ರಿಗೆ ಪರ್ಫಾರ್ಮ್ ಮಾಡಿ ಪ್ರೂವ್ ಮಾಡ್ಕೊಳ್ಳೋ ಒಂದು ಪೀಕ್ ಪಾಯಿಂಟ್ ಅಲ್ಲಿ ಇದಾರೆ ಅಂತ ಅನ್ಸುತ್ತೆ. ಬಿಕಾಸ್ ಮೆಗಾ ಆಕ್ಷನ್ ನೆಕ್ಸ್ಟ್ ಇಯರ್ ಇರೋದ್ರಿಂದ ಸೊ ದೇ ವಾಂಟ್ ಟು ಪ್ರೂವ್ ದೆಮ್ ಸೆಲ್ಫ್. ಇಲ್ಲ ಅಂದ್ರೆ ಪಾಸಿಬಲಿ ಇಬ್ರಲ್ಲಿ ಒಬ್ರೇ ಪಿಕ್ ಆಗ್ಬೋದು, ಇಲ್ಲ ಇಬ್ರು ಪಿಕ್ ಆಗದೆ ಇರೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಅಂಡ್ ದೇ ಮೈಟ್ ಆಲ್ಸೋ ಲೂಸ್ ದರ್ ಪ್ಲೇಸ್ ಮೂವಿಂಗ್ ಫಾರ್ವರ್ಡ್. ಯಾರಾದ್ರೂ ಬೆಟರ್ ಪರ್ಫಾರ್ಮ್ ಮಾಡ್ತಿರೋ ಅವ್ರ ರೆಸ್ಟ್ ಆಫ್ ದ ಸ್ಕ್ವಾಡ್ ಅಲ್ಲಿ ಯಾರಾದ್ರು ಯಂಗ್ಸ್ಟರ್ಸ್ ಪರ್ಫಾರ್ಮ್ ಮಾಡ್ತಿದ್ರೆ ಮೇ ಬಿ ದೇ ವಿಲ್ ಕಮ್ ಇನ್ ಇನ್ಸ್ಟೆಡ್ ಆಫ್ ಬದೋನಿ ಅಂಡ್ ಸಮಾತ್. ನೋಡೋಣ ಅವರು ಕೂಡ ಯಾವ ತರ ಪ್ಯಾನ್ ಔಟ್ ಆಗ್ತಾರೆ ಅಂತ. ನಾವೆಲ್ಲ ಗೊತ್ತಿರಂಗೆ ಫೇಮಸ್ ಸೆಲೆಬ್ರೇಷನ್ ದಿಗ್ವೇಶ್ ರಾಠಿ ಅವ್ರು ಈ ಸತಿ ಆಡ್ತಾರೆ ಎಲ್ಲಾ ಮ್ಯಾಚಸ್ 14 ಮ್ಯಾಚಸ್. ಈಸ್ ಪ್ಲೇಡ್ ವೆಲ್. ಅವ್ರದ್ದು ಏನಿದ್ದು ಆಂಗರ್ ಇಶ್ಯೂಸ್ ಇರ್ಬೋದು, ಇಲ್ಲ ಅವ್ರ ಸೆಲೆಬ್ರೇಷನ್ಸ್ ಇರ್ಬೋದು, ಅದೆಲ್ಲ ಒಂದ್ ಸೈಡ್ ಇಟ್ರು ಎಸ್ ಬೋಲ್ಡ್ ವೆಲ್ ಅಂತಾನೆ ಹೇಳ್ಬೇಕು. ಸೊ ವಿಲ್ ಸಿ ಹಿಮ್ ಬೌಲಿಂಗ್ ಅಗೇನ್. ಮಯಾಂಕ್ ಯಾದವ್ ಅವರು ಫಿಟ್ ಆಗಿದ್ದಾರೆ ಅಂತ ನ್ಯೂಸ್ ಬರ್ತಿದೆ. ವಿ ಹೋಪ್ ಟು ಸಿ ದೋಸ್ 150 ಪ್ಲಸ್ balls are 150 deliveries, and we very much hoping for him to play all 14, even if not 14 games, at least till the end of the season he should keep himself fit. Bharat Arun ನೀನ್ ಹೇಳ್ದಂಗೆ ಇರೋದ್ರಿಂದ I think it will help his cause. And of course Shami will play. Shami/Moshin ಅಂತ ಹಾಕಿದ್ವಿ ನಾವು. I think Shami will be the starter. Shami will play. If they need a left arm angle, they might have to play Moshin ahead of Mayank Yadav. But for now we feel Mayank Yadav will start because of his pace and hurrying the batsman. So he'll be very crucial in that fact. ಸೊ ಹೌದು, ನೋಡೋಣ ಯಾವ ತರ ಪ್ಯಾನ್ ಔಟ್ ಆಗ್ತಾರೆ. ಅಂಡ್ ಆಲ್ಸೋ ವಿ ಹ್ಯಾವ್ ಅವೇಶ್ ಖಾನ್ ಆಸ್ ವೆಲ್. ಅವ್ರು ಕೂಡ ಅವ್ರಿಗೆ ಒಂದು ಮೇನ್ ಬೌಲಿಂಗ್ ಲೈನ್ ಅಪ್ ಹೆಡ್ ಅಂತಾನೆ ಹೇಳ್ಬೋದು ಲಾಸ್ಟ್ ಇಯರ್ ಅವ್ರಿಗೆ. ನೋಡೋಣ. ಅಂಡ್ ಆಲ್ಸೋ ದೇ ಹ್ಯಾವ್ ನಾಕಿಯಾ ಇನ್ ಬ್ಯಾಕ್ ಅಲ್ಲಿ. ಅವರು ದೇ ಕ್ಯಾನ್ ಆಲ್ಸೋ ಬ್ರಿಂಗ್ ಹಿಮ್ ಇನ್ ಫಸ್ಟ್ ಸ್ಟಾರ್ಟಿಂಗ್ ಓಪನಿಂಗ್ ಸ್ಪೆಲ್ ಅಲ್ಲಿ ಏನಾದ್ರು ಬೇಕು ಮತ್ತೆ ಇನ್ನ ಅಗೇನ್ ಪೇಸ್. ಅವ್ರು ಕೂಡ ಇಂಜುರಿ ಕೂಡನೆ. ಸೊ ಮಯಾಂಕ್ ಯಾದವ್ಗೆ ನಾಕಿಯಾಗೆ ತುಂಬಾ ಡಿಫರೆನ್ಸ್ ಇಲ್ಲದೆ ಇರ್ಬೋದು ವಿತ್ ರೆಸ್ಪೆಕ್ಟ್ ಟು ಪೇಸ್ ಅಂಡ್ ಲೈನ್ ಅಂಡ್ ಲೆಂತ್. ಅವರೆಲ್ಲ ಸೇಮ್ ಅದೇ ಲೈನ್ ಅಂಡ್ ಲೆಂತ್ ಇರ್ತಾರೆ. ನೋಡೋಣ ಯಾವ ತರ LSG ಕ್ಯಾಪ್ಟನ್ ಪಂತ್ ಅವ್ರು ಯೋಚನೆ ಮಾಡ್ತಾ ಇದಾರೆ ಅಂತ. ಸೊ ಆಶು, ನಿಂಗೆ ಏನ್ ಅನ್ಸುತ್ತೆ? ಈ ಟೀಮು ಪ್ಲೇ ಆಫ್ ಕ್ವಾಲಿಫೈ ಆಗ್ತಾರೆ ಅಂತ ಅನ್ಸುತ್ತೆ? ಟಾಪ್ 4 ಅಲ್ಲಿ ಬರೋ ಚಾನ್ಸಸ್ ಇದೆಯಾ? ಇಲ್ಲ ಬೌಲಿಂಗ್ ಸ್ವಲ್ಪ ಥಿನ್ ಇರೋದ್ರಿಂದ ಅಂಡ್ ದಟ್ ಮಿಡಲ್ ಆರ್ಡರ್ also we have to mention that injury prone players in the list ಅಲ್ಲಿ we have forgotten Marsh. Somehow we didn't tell that, because ಮಿಚೆಲ್ ಮಾರ್ಷ್ ಯಾವ ಸೀಸನ್ ಫುಲ್ ಆಡಿದ್ ನಾನು ನೋಡಿಲ್ಲ ಇದುವರೆಗೂ IPL ಅಲ್ಲಿ. ಯಾವ್ದಾದ್ರು ಒಂದ್ ರೀಸನ್ ಇಂದ 2-3 ಗೇಮ್ ಮಿಸ್ ಆಗ್ತಾನೆ ಇರ್ತಾರೆ. ಹೋಪ್ಫುಲಿ ಫಾರ್ ಮಾರ್ಷ್ ಅಂಡ್ LSG ಈ ಸೀಸನ್ ಫುಲ್ ಆಡ್ತಾರೆ. ಅವರಂತೂ ಬರೀ ಬ್ಯಾಟ್ಸ್ಮನ್ ಆಗ್ಬಿಟ್ಟಿದ್ದಾರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗ್ಬಿಟ್ಟಿದ್ದಾರೆ. ಸೊ ಬೌಲಿಂಗ್ ತೊಂದರೆ ಅಂತೂ ಇಲ್ಲ ಅವ್ರಿಗೆ. ಬಟ್ ಹೋಪ್ಫುಲಿ ಹಿಲ್ ಪ್ಲೇ ಆಲ್ ದ ಗೇಮ್ಸ್. ನನ್ ಪ್ರಕಾರ ತುಂಬಾ ಕಷ್ಟ ಇದೆ LSG ಬರೋದು, ಬಿಕಾಸ್ ಆಲ್ ದಿ ಅದರ್ ಟೀಮ್ಸ್ ಹೂ ಆರ್ ಅಹೆಡ್ ಆಫ್ ದೆಮ್ ಆರ್ ಮಚ್ ಮೋರ್ ಸ್ಟ್ರಾಂಗರ್, and it's very difficult for them to qualify for top 4. But main elephant in the room ನಾವು ಮಾತಾಡಿಲ್ಲ. Quite literally the logo elephant update ಆಗಿದೆ ಲೋಗೋ ಲಾಸ್ಟ್ ಇಯರ್ ಗಿಂತ, and they might be hoping ಆ logos bring some luck to them. ನೋಡೋಣ. ಆನೆ ಅಂತೆಲ್ಲ ಹೇಳಿದಾರೆ ಅವರು ಇಂಟ್ರೋ ವಿಡಿಯೋ ಕೂಡ. ನೋಡೋಣ. ನನಗೂ ಅಷ್ಟೇ ಅವ್ರ ಟಾಪ್ 4 ಪ್ಲಸ್ ಶಮಿ 5 ಜನ ಬಿಟ್ರೆ ಇನ್ ಯಾರು ಪ್ಲೇಯರ್ಸ್ ಅಲ್ಲಿ ಪರ್ಫಾರ್ಮ್ ಮಾಡೋ ತರ ಕಾಣಿಸ್ತಿಲ್ಲ. ಹೈ ಪರ್ಫಾರ್ಮೆನ್ಸ್ ಯಾರ ಕಡೆಯಿಂದನೂ ನೋಡೋಣ. ಲೈಕ್ ಫ್ಯೂ ಪ್ಲೇಸಸ್ ಅವೇಶ್ ಖಾನ್ ಅವ್ರು ತೋರಿಸಿದ್ದಾರೆ, ದಿಗ್ವೇಶ್ ರಾಠಿ ಅವ್ರು ತೋರಿಸಿದ್ದಾರೆ, ಅಬ್ದುಲ್ ಸಮಾದ್ ಆಗಿರ್ಬೋದು, ಬಡೋನಿ ಎಲ್ಲ ಸ್ಮಾಲ್ ಕ್ಯಾಮಿಯೋಸ್ ನೋಡಿದೀವಿ ಅವ್ರದ್ದು ಎಲ್ಲಾರ್ದುವೆ. ಸೊ ನೋಡೋಣ ಈ 5 ಜನದ ಜೊತೆಗೆ ಅವ್ರ ಸಪೋರ್ಟ್ ಎಷ್ಟು ಸಿಗತ್ತೆ, ಇಫ್ ದೇ ಕ್ಯಾನ್ ಕಮ್ ಥ್ರೂ ಅಂತ ಅನ್ಬಿಟ್ಟು ನೋಡೋಣ. ನನ್ನ ಪ್ರಕಾರ ಕೂಡ ಇಟ್ಸ್ ಅ ವೆರಿ ನೋ ಅಂತಾನೆ ಹೇಳ್ಬೋದು. ತುಂಬಾ ಏನು ಯೋಚನೆ ಮಾಡಕ್ ನನಗೂ ಅವ್ರು ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂತ ಅನ್ನಿಸ್ತಿಲ್ಲ. ಲೆಟ್ಸ್ ಸಿ ಹೌ ಇಟ್ ವಾಸ್. that's been the preview for LSG from us. ಅದಲ್ಲದೆ ನಾವು ಟೀಮ್ ಮ್ಯಾಚ್ದು ಕೆಲವುದು ರಿವ್ಯೂಸ್ ಮಾಡ್ತಾ ಇರ್ತೀವಿ, ನಾಟ್ ಎವ್ರಿ ಮ್ಯಾಚಸ್, ಬಟ್ some of the matches ರಿವ್ಯೂ ಇನ್ ದ IPL ಮಾಡ್ತಾ ಇರ್ತೀವಿ, ಅಂಡ್ some of the other interesting content ಬರ್ತಾ ಇರುತ್ತೆ ನಿಮ್ಗೆ ನಮ್ ಕಡೆಯಿಂದ. Till then, thank you for joining and see you soon.